ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಬಿಗ್ ಬಾಸ್ನ ಇವತ್ತಿನ ಸಂಚಿಕೆಯಲ್ಲಿ ಯಾರು ಗೆದ್ದರು, ಯಾರು ಸೋತರು ಅಂತ ನಮ್ಮ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆಗೆ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ಬಿಗ್ ಬಾಸ್ ಅವರು ಗ್ರೋಸರಿ ಟಾಸ್ಕ್ ಕೊಟ್ಟಿರ್ತಾರೆ. ಮನೆ ತುಂಬ ಕಸ ಹಾಕಿ ಕಸನ ಕ್ಲೀನ್ ಮಾಡಬೇಕು ಅಂತ ಮನೆಯ ಎಲ್ಲ ಸದಸ್ಯರಿಗೂ ಬೆಳಗ್ಗೆನೇ ಕೆಲಸ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು. ಮನೆ ಮಂದಿ ಎಲ್ಲರೂ ಉತ್ಸಾಹದಿಂದನೇ ಕೆಲಸನ ಟೈಮಿಗೆ ತಕ್ಕಾಗೆ ಬೇಗನೆ ಮಾಡ್ತಿರ್ತಾರೆ. ಆದರೆ ರಜತ್ ಅವ್ರು ಮಾತ್ರ ಕೆಲಸ ಮಾಡ್ದೇ ಸೋಂಬೇರಿ ಥರ ಆಡ್ತಿರ್ತಾರೆ. ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ಕೆಲಸ ಮಾಡುವಂಥ, ಮಂಜು ಅವ್ರು ಹೇಳ್ತಾರೆ ಕೆಲಸ ಮಾಡೋಂಥ, ಆದರೆ ಇವರು ಕೇಳೋದಿಲ್ಲ. ಗೌತಮಿ ಅವರು ಕೂಡ ಹೇಳ್ತಿರ್ತಾರೆ, ಇವ್ರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಸೋಫಾ ಮೇಲೆ ಹೋಗಿ ಕೂತ್ಕೊಂತಾರೆ. ಇದಕ್ಕೆ ಗೌತಮಿ ಅವರು ಕೋಪ ಮಾಡ್ಕೊಂಡ್ರೆ ಗೌತಮಿ ಅವರು ದಿಮ್ ತಗೊಂಡೋಗಿ ರಜತ್ ಅವ್ರಿಗೆ ಎಸಿತಾರೆ. ಅದು ಕೈಗೆ ಬಡಿಯುತ್ತೆ. ಅದರಿಂದ ಇವ್ರು ಟ್ರಿಗರ್ ಆಗಿ ಇವರು ಎದ್ದು ಬಂದು ಗೌತಮಿ ಅವ್ರ ಕಾಲಿಗೆ ದಿಂಬನ್ನ ಎಸ್ದುಬಿಟ್ಟು, ನೀನು ಎಸಿತೀಯ, ನಾನು ಯಾಕೆ ಎಸಿಬಾರ್ದು ಅಂತ ರಜತ್ ಅವರು ಕೌಂಟ್ರ್ ಕೊಡೋದಕ್ಕೆ ಶುರು ಮಾಡ್ಕೊತಾರೆ. ಅಷ್ಟೇ ಅಲ್ಲದೆ ಇವತ್ತಿನ ಟಾಸ್ಕ್ ಬಂದುಬಿಟ್ಟು ಬಣ್ಣದ ಕೋಲು. ಇದು ಕಲರ್ ಹಗ್ಗ ಒಂದಿರುತ್ತೆ. ಅದನ್ನು ಹಗ್ಗ ಎಳಿತಾ ಹಗ್ಗದಲ್ಲಿ ಯಾವ ಕಲರ್ ಬರುತ್ತೋ ಅದೇ ಬಣ್ಣದ ಕೋಲನ್ನು ಅವ್ರ ಬೋರ್ಡಲ್ಲಿ ಸಿಗಿಸೋದಾಗಿರುತ್ತೆ. ಈ ಟಾಸ್ಕಲ್ಲೂ ಕೂಡ ತ್ರಿವಿಕ್ರಮ್ ಅವ್ರ ತಂಡ ಅಂದರೆ ಕರ್ನಾಟಕ ಕಿಲಾಡಿಗಳು ತಂಡ ಗೆಲ್ತಾರೆ. ಕರ್ನಾಟಕ ಕದರ್ಸ್ ತಂಡದ ನಾಯಕನಾಗಿರುವ ರಜತ್ ಅವರು ಸೋತು ತುಂಬಾ ಮುಖಭಂಗ ಅನುಭವಿಸ್ತಾರೆ ಗೌತಮಿ ಮತ್ತು ಮಂಜಣ್ಣ ಅವ್ರ ಮುಂದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಅವರು ಗೆದ್ದಿರೋ ತ್ರಿವಿಕ್ರಮ್ ಅವ್ರ ತಂಡಕ್ಕೆ ಒಂದು ಪವರ್ ಕೊಟ್ಟಿರ್ತಾರೆ. ಅದೇನಪ್ಪ ಅಂದರೆ ಸೋತಿರೋ ತಂಡದವರಲ್ಲಿ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡೋದಾಗಿರುತ್ತೆ. ತ್ರಿವಿಕ್ರಮ್ ಅವರು ರಜತ್ ಅವ್ರನ್ನ ಮತ್ತು ಮೋಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ರಜತ್ ಅವರ ನಾಮಿನೇಟ್ ಮಾಡಿದ ತಕ್ಷಣ ತ್ರಿವಿಕ್ರಮ್ ಮೇಲೆ ರಜತ್ ಅವರು ಕೌಂಟ್ರ್ ಕೊಡೋದಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ರಜತ್ನ ಗೌತಮಿ ಕೂಡ ನಾಮಿನೇಟ್ ಮಾಡಿರ್ತಾರೆ. ಭವ್ಯಗೌಡ ಅವರು ಕೂಡ ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ ಈ ಟಾಸ್ಕಲ್ಲಿ. ಕಳೆದ 2 ವಾರಗಳಿಂದ ರಜತ್ ಅವರು ತುಂಬ ದುರಂಕಾರದಿಂದ ವರ್ತಿಸ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಪನಿಷ್ಮೆಂಟ್ ಸುದೀಪ್ ಅವ್ರು ಕೊಟ್ಟಿರ್ತಾರೆ. ಆದ್ರೂ ಇವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅನಿಸುತ್ತೆ. ಈ ವಾರ ಸುದೀಪ್ ಅವರು ರಜತ್ ಅವರಿಗೆ ಹೇಗೆ ಬುದ್ಧಿ ಕಲಿಸ್ತಾರೆ ಅಂತ ಕಾದು ನೋಡೋಣ. ಅಷ್ಟೇ ಅಲ್ಲದೆ ಈ ವಾರದ ಕಿಚನ್ ಪಂಚಾಯತಿಯಲ್ಲಿ ಮುಖಭಂಗ ಅನುಭವಿಸಿರೋ ಐಶ್ವರ್ಯ ಕೂಡ ಶಿಶಿರ್ ಅವರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರ ಹೋಗ್ತಿದ್ದಂಗೆ ಇವರು ಹೈ ಡ್ರಾಮಾನೇ ಮಾಡಿದರು ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರ ಮುಂದೆನೇ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಭವ್ಯ ಅವರು ಸುದೀಪ್ ಅವ್ರ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಮೋಕ್ಷಿತಾನ ಮತ್ತು ಶಿಶಿರ್ನ ಐಶ್ವರ್ಯ ಅವರು ಬಕ್ರ ಮಾಡಿದ್ದಾರೆ ಅಂತ ಸುದೀಪ್ ಅವ್ರ ಮುಂದೆ ಹೇಳಿರ್ತಾರೆ. ಅದನ್ನು ಕೇಳಿಸ್ಕೊಂಡ್ರೆ ಐಶ್ವರ್ಯ ಅವರು ಇನ್ನಿಷ್ಟು ಉರ್ಕೊಂಡಿರ್ತಾರೆ. ಇವತ್ತು ಟಾಸ್ಕಲ್ಲಿ ಸೋತಿರೋ ಐಶ್ವರ್ಯ ಅವರು ಭವ್ಯ ಮುಂದೆ ಭಾರಿ ಮುಖಭಂಗ ಅನುಭವಿಸ್ತಿದ್ದಾರೆ ಅಂತಲೇ ಹೇಳ್ಬೋದು. ಈ ವಾರ ವಿಡಿಯೋ ತೋರಿಸಿ ಐಶ್ವರ್ಯಗೆ ಅಷ್ಟು ಸುದೀಪ್ ಅವರು ಹೇಳಿದ್ರು ಮತ್ತೆ ಮಂಜು ಅವರು ಮತ್ತು ಗೌತಮಿ ಅವರು ಊಟ ಮಾಡಬೇಕಾದ್ರೆ ಮತ್ತೆ ಹೋಗಿ ನಾಮಿನೇಷನ್ ಹೀಗೆ ಮಾಡಬೇಕು ಅಂತ ಮತ್ತೆ ಮಾತಾಡ್ತಿರ್ತಾರೆ ಇವರು. ಈ ಥರ ಆಡಿದರೆ ಇವರು ಕೂಡ ಬಹುಶಃ ಈ ವಾರ ಹೋಗ್ಬೋದೇನೋ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.